ಶೋನಲ್ಲಿ ಬರೀ ಎಂಟರ್ಟೈನ್ಮೆಂಟ್ಗೆ ಮಾತ್ರ ಎಂಟ್ರಿ. ಎಸ್, ಸೃಜನ್ ಲೋಕೇಶ್ ನಡೆಸಿಕೊಡುವ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಕನ್ನಡ 4 ಕಾರ್ಯಕ್ರಮದ ವಿಜೇತ ಪ್ರಥಮ್ ಭಾಗವಹಿಸಿದ್ರು. ಆ ಸಂಚಿಕೆಯಲ್ಲಿ ಪ್ರಥಮ್ ರವರನ್ನ ಹೀಯಾಳಿಸಲಾಗಿತ್ತು ಎಂಬ ಕಾರಣಕ್ಕೆ ವೀಕ್ಷಕರು ಸಿಕ್ಕಾಪಟ್ಟೆ ಗರಂ ಆಗಿದ್ರು. ಸೃಜನ್ ಲೋಕೇಶ್ ವಿರುದ್ಧ ಸಿಟ್ಟಿಗೆದ್ದ ಕನ್ನಡ ವೀಕ್ಷಕರು ಕಲರ್ಸ್ ಕನ್ನಡ ಫೇಸ್ಬುಕ್ ಪೇಜ್ನಲ್ಲಿಯೇ ತಮ್ಮ ಅಸಮಾಧಾನವನ್ನ ಕೂಡ ಹೇಳಿದ್ರು. ಬಹುತೇಕ ವೀಕ್ಷಕರು ಸೃಜನ್ ಲೋಕೇಶ್ ಅವರ ಬಗ್ಗೆ ಬೇಸರ ವ್ಯಕ್ತಪಡಿಸಿರಬಹುದು. ಸೃಜನ್ಗೆ ಬಾಯಿಗೆ ಬಂದ ಹಾಗೆ ಬೈದಿರಬಹುದು. ಆದ್ರೆ ಕೆಲವರು ಮಾತ್ರ ಸೃಜನ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೃಜನ್ ಮಾಡಿದ್ದು ಸರಿಯಾಗಿಯೇ ಇತ್ತು ಅಂತ ಕೆಲವರು ಬ್ಯಾಟಿಂಗ್ ಆರಂಭಿಸಿದ್ದಾರೆ. ಕಲರ್ಸ್ ಕನ್ನಡ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಹಾಗೂ ಒನ್ ಇಂಡಿಯಾ ಫಿಲ್ಮಿ ಬೀಟ್ ಕನ್ನಡ ಕಮೆಂಟ್ ಬಾಕ್ಸ್ನಲ್ಲಿ ಸೃಜನ್ ಲೋಕೇಶ್ ಪರ ಕೆಲ ವೀಕ್ಷಕರು ಧ್ವನಿ ಎತ್ತಿದ್ದಾರೆ. ಸೃಜನ್ ಬಗ್ಗೆ ಕೆಲವರು ಹಾಡಿ ಹೊಗಳಿದ್ದಾರೆ. ಸಾಲದಕ್ಕೆ ಕಲರ್ಸ್ ಕನ್ನಡ ಫೇಸ್ಬುಕ್ ಪೇಜ್ನಲ್ಲಿಯೂ ಸೃಜನ್ ಲೋಕೇಶ್ಗೆ ಜನ ಜೈ ಅನ್ನೋಕೆ ಶುರು ಮಾಡಿದ್ದಾರೆ. ಅಂತಹ ಕೆಲವು ಇಂಟ್ರೆಸ್ಟಿಂಗ್ ಕಮೆಂಟ್ಸ್ಗಳನ್ನ ನಾವು ತೋರಿಸ್ಬಿಡ್ತೀವಿ ನೋಡಿ. ಸೃಜನ್ ಯಾರು ಏನೇ ಹೇಳಿದ್ರು ತಲೆ ಕೆಡ್ಸ್ಕೋಬೇಡಿ, ಪ್ರಥಮ್ ಏನು ದೊಡ್ಡ ಸ್ಟಾರ್ ಅಲ್ಲ ಅಂತ ಕೆಲವರು ಸೃಜನ್ ಲೋಕೇಶ್ಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದಾರೆ. ಸೃಜನ್ ಲೋಕೇಶ್ ಪರ ಜನರ ಪ್ರೀತಿ ಎಷ್ಟಿದೆ ಎನ್ನುವುದಕ್ಕೆ ಈ ಕಮೆಂಟ್ ಸಾಕ್ಷಿ. ಪ್ರಥಮ್ಗೆ ಹಾಸ್ಯ ಪ್ರಜ್ಞೆ ಇಲ್ಲ, ಸೃಜನ್ ಶೋ ಸೂಪರ್ ಅಂತ ಹೇಳುವವರು ಇದ್ದಾರೆ. ಬೇರೆಯವರನ್ನ ಇನ್ಸಲ್ಟ್ ಮಾಡಿ ಪ್ರಥಮ್ ಗೆದ್ದದ್ದು, ಅವಮಾನ ಮಾಡುವವರಿಗೆ ಅದರ ಅನುಭವ ಆಗ್ಲಿ ಬಿಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಇನ್ನು ಹೇಳಿ ಕೇಳಿ, ಇದು ಮಜಾ ಟಾಕೀಸ್ ಕಾಮಿಡಿ ಶೋ, ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು. ಸೃಜನ್ ತಪ್ಪು ಮಾಡಿಲ್ಲ, ಸಾರಿ ಕೇಳುವ ಅವಶ್ಯಕತೆಯೂ ಇಲ್ಲ ಎಂದು ಹೇಳಿದ್ದಾರೆ. ಕಾಮಿಡಿ ಶೋನ ಸೀರಿಯಸ್ ಆಗಿ ತೆಗೆದುಕೊಳ್ಬಾರ್ದು ಎಂದು ಫಿಲ್ಮಿ ಬೀಟ್ ಕನ್ನಡ ಓದುಗರ ಕಮೆಂಟ್ ಆಗಿದೆ. ಸೃಜನ್ ಲೋಕೇಶ್ ಎಂತಹ ಒಳ್ಳೆಯ ಮನುಷ್ಯ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಅವರ ಬಗ್ಗೆ ಮಾತಾಡೋರು ಅವರ ಮನಸ್ಸು ನೋಡಿ ಮಾತಾಡಿ ಅಂತ ವೆಂಕಟೇಶ್ ಮೂರ್ತಿ ಎಂಬುವರು ಸಲಹೆ ನೀಡಿದ್ದಾರೆ. ಪ್ರಥಮ್ ಅವರೇ, ಸುಮ್ಮನೆ ಇರುವಾಗ ಜನ ಯಾಕೆ ಹೀಗೆ ಎಂಬ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಸೃಜನ್ ಡಿಡ್ ಎ ಗ್ರೇಟ್ ಜಾಬ್, ಯಾರು ಮಜಾ ಟಾಕೀಸ್ ನೋಡಲ್ವೋ ಅವ್ರಿಗೆ ನಷ್ಟೇ ಎಂಬ ಕಮೆಂಟ್ ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆ ಒಂದ್ ಕಡೆ ಪ್ರಥಮ್ಗೆ ಜೈಕಾರ ಹಾಕಿದ್ದ ಜನರು ಸೃಜನ್ಗೂ ಜೈಕಾರ ಹಾಕ್ತಿದ್ದಾರೆ. ಕೇವಲ ಪ್ರಥಮ್ ಅಷ್ಟೇ ಅಲ್ಲ, ಸೃಜನ್ ಅವರು ಮಾಡಿದ್ದು ಸರಿ ಅಂತ ಕಮೆಂಟ್ ಮಾಡ್ತಿದ್ದಾರೆ ವೀಕ್ಷಕರು. ಮತ್ತಷ್ಟು ಗಾಸಿಪ್ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ಶ್ರುತಿ ಪಾಟೀಲ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.